ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ರೆ SS TV. ನಾನು ಅಶ್ವಿನಿ. ನಾಟ್ ಔಟ್ ಸಿನಿಮಾ ತಂಡ ನಮ್ಮ ಜೊತೆ ಇದೆ. ನಾಟ್ ಔಟ್ ಸಿನಿಮಾದ ನಾಯಕ ಮತ್ತು ನಾಯಕಿ ಹಾಗೆ ಡೈರೆಕ್ಟರ್ ಕೂಡ ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಹಾಯ್. ಹಲೋ. ನಮಸ್ತೆ, ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ. ಆ್ಯಕ್ಚುಲಿ ಒಂದು ಖುಷಿ ವಿಷಯ ಏನಂದರೆ ನಮ್ಮ ಕನ್ನಡ ಇಂಡಸ್ಟ್ರಿ ಆರ್ಟಿಸ್ಟ್ಗಳು, ಹೀರೋಯಿನ್ಸ್ಗಳು ಎಷ್ಟು ಬ್ಯುಸಿಯಪ್ಪ, ಎಷ್ಟು ಬ್ಯಾಕ್ ಟು ಬ್ಯಾಕ್ ಸಿಗ್ತಾ ಇದ್ದಾರೆ ನಮಗೆ ನೋಡೋಕ್ಕೆ. ಹೌದಾ? ಸೀರಿಯಸ್ಲಿ ನಮಗಂತೂ ಖುಷಿ ಆಗ್ತಿದೆ. ನೀವು ಬ್ಯುಸಿ ಆಗಿರೋದು ನಿಮ್ಗೆ ಹೆಂಗೆ ಅನಿಸ್ತಾ ಇದೆ? ನಮಗೂ ಖುಷಿ ಇದೆ, ನಾವು ಮತ್ತೆ ಮತ್ತೆ ನಿಮಗೆ ಸಿಗ್ತಾ ಇದೀವಿ ಅಂತ ಅಲ್ವಾ? ಅದೇ ನಾವು ಹೇಳಿದ್ದು ನಮಗೆ ಅದೇ ಅಲ್ವಾ ಆರ್ಟಿಸ್ಟ್ ಅಂತ. ಸರ್, ಸಿನಿಮಾ ಕೆಲವೊಂದು ಇವಾಗ ಸ್ಟೋರಿನ ರೆಡಿ ಮಾಡುವಾಗ ಒಂದು ರಿಯಲ್ ಬೇಸ್ಡ್ ಸ್ಟೋರಿ ಅಂತ ಇರುತ್ತೆ. ನಾಟ್ ಔಟ್ ಸಿನಿಮಾ ಕೂಡ ಅದೇನಾ? ಇಲ್ಲ, ರಿಯಲ್ ಬೇಸ್ಡ್ ಸಿನಿಮಾ ಅಲ್ಲ, ಆ್ಯಕ್ಷನ್ ಸಿನಿಮಾನೇ. ಬಟ್ ಸಿಚುವೇಶನ್ಸು ರಿಯಲಿಸ್ಟಿಕ್ ಆಗಿ ಕನೆಕ್ಟ್ ಆಗುತ್ತೆ. ಹೌದು, ಸ್ವಲ್ಪ ಇನ್ಸ್ಪಿರೇಷನ್ಸ್ ಅಷ್ಟೇ. ಅಂದರೆ ಸಿಚುವೇಶನ್ಸ್ ಕನೆಕ್ಟ್ ಆಗುತ್ತೆ. ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಇಂಡಿವಿಜುವಲ್ ಅಂದರೆ ಅವರವರ ಪರ್ಸನಲ್ ಸಿಚುವೇಶನ್ಸ್ ಏನಿರುತ್ತೋ ಸಿನಿಮಾದ ಕೆಲವು ಸೀನ್ಸ್ಗಳು ಕೂಡ ಹಾಗೆ ಕನೆಕ್ಟ್ ಆಗುತ್ತೆ. ನನ್ನ ಜೀವನದಲ್ಲಿ ಈ ಸಿಚುವೇಶನ್ ನಡೆದಿತ್ತು, ಇನ್ನೊಬ್ಬರ ಜೀವನದಲ್ಲಿ ಇನ್ನೇನೋ ನಡೆದಿರುತ್ತೆ, ಆ ದೃಶ್ಯಗಳು ಅವ್ರಿಗೆ ಕನೆಕ್ಟ್ ಆಗುತ್ತೆ. ಅಂದರೆ ರಿಯಲ್ ಇನ್ಸಿಡೆಂಟ್ ಸ್ಟೋರಿ ಏನಲ್ಲ, ಫಿಕ್ಷನ್ಸ್. ನೀವು ಆಂಬುಲೆನ್ಸಲ್ಲಿ ಏನು ಮಾಡ್ತಾ ಇದ್ರಿ ಅಂತ? ಆಂಬುಲೆನ್ಸ್ ಡ್ರೈವರ್ ಇವಾಗ. ಓ, ಅದು ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ರಾ? ಓಕೆ, ಪಕ್ಕದಲ್ಲಿ ನಮ್ಮ ರಚನಾ ಅವರು ಕೂಡ ಇದ್ರು. ಇಲ್ಲ, ನರಸಮ್ಮ. ನರಸಮ್ಮ ಅಲ್ವಾ? ಏನು ಮತ್ತೆ ಅಲ್ಲಿಂದಲೇನೋ ಕನೆಕ್ಷನ್ ಇರಬೇಕು. ಅಲ್ಲೇ ಕನೆಕ್ಷನ್ ಏನೂ ಇಲ್ಲ, ಬಾಯ್ ಫ್ರೆಂಡ್ ಗರ್ಲ್ ಫ್ರೆಂಡ್ ಅಷ್ಟೇ. ನಾನು ಅದೇ ಹೇಳಿದ್ದು ನಾನು. ಹೇಗೆ ನಿಮ್ಮ ಪಾತ್ರ ಹೇಗಿದೆ ಈ ಸಿನಿಮಾದಲ್ಲಿ? ಅದೇ ಆ್ಯಂಬುಲೆನ್ಸ್ ಡ್ರೈವರ್ ಪಾತ್ರ. ಸೊ ನನ್ನ ಗರ್ಲ್ ಫ್ರೆಂಡ್ ಬಂದು ನರ್ಸು. ಸೊ ಫೈನಾನ್ಷಿಯಲಿ ಒಬ್ಬ ಆ್ಯಂಬುಲೆನ್ಸ್ ತುಂಬ ವೀಕ್ ಆದಾಗ, ತುಂಬ ಸಂಕಷ್ಟದಲ್ಲಿ ಸಿಗಾಕೊಂಡಾಗ ಯಾರ ಹತ್ರ ಹೆಲ್ಪ್ ಕೇಳ್ತಾನೆ, ಯಾರ್ಯಾರ ಸರೌಂಡಿಂಗ್ ಏನೇನಾಗುತ್ತೆ, ಹೇಗೆ ದುಡ್ಡಿಸ್ಕೋತಾನೆ ಇವ್ರ ಹತ್ರ. ಸೊ ಈ ಥರ ಬರುತ್ತೆ. ನೀವು ಯಾಕೆ ಯಾವಾಗಲೂ ಸಂಕಷ್ಟದಲ್ಲೇ ಸಿಗಾಕೊಳ್ತೀರಾ? ಅದೇನಪ್ಪ, ಲಾಸ್ಟ್ ಟೈಮು ಸಿಗಾಕೊಂಡ್ಬಿಟ್ಟಿದ್ರಿ, ಇವಾಗಲೂ ಕೂಡ? ಇಲ್ಲ, ಸಂಕಷ್ಟ ಅದು ತಾನಾಗೆ ಮಾಡ್ಕೊಂಡಿದ್ದು. ಇದು ಬೇರೆಯವ್ರು ಮಾಡಿದ್ರಿಂದ ಇದು ಈ ಸಲ ನಾನು ಸ್ವಲ್ಪ ಕಷ್ಟದಲ್ಲಿದ್ದು. ರಚನಾ ಅವರೇ, ನೀವು ಹೇಳಿ. ನನ್ನ ಪಾತ್ರದ ಹೆಸರು ಶ್ರೀದೇವಿ ಅಂತ. ನರಸಮ್ಮ ಬೇಸಿಕಲಿ ಇವಳು ಒಂದು ಮನೆಯಲ್ಲಿ ಯಾವಾಗಲೂ ಅಮ್ಮಂದಿರು ತುಂಬ ಭಯಪಟ್ಕೊಂಡು ಯಾವಾಗಲೂ ಜಾಗ್ರತೆಯಲ್ಲಿರಬೇಕು ಅಂತ ಬೈತಾ ಇರ್ತಾರಲ್ಲ, ಆ ಥರ ಇವಳು ಯಾವಾಗಲೂ ಬೈಕೊಂಡಿರ್ತಾಳೆ. ಯಾರಿಗೆ? ನಮ್ಮ ಹುಡುಗನಿಗೆ. ಸೊ ಬೈಕೊಂಡು ಅದೇ ಮೇನ್ಲಿ ಕ್ಯಾರೆಕ್ಟರ್ ಎಂಟರ್ಟೈನ್ ಮಾಡೋದೇ ಹಾಗೆ. ಆದರೆ ಇದ್ರ ಹಿಂದೆ ಇರೋ ನೋವು ಜನಕ್ಕೆ ಅಷ್ಟು ರಿಜಿಸ್ಟರ್ ಇದು ಆಗಬೇಕು. ಬಟ್ ಹಾಗೆ ಕಾಮಿಕಲ್ ವೇಯಲ್ಲಿ ಕೂಡ ತೊಗೊಂಡೋಗ್ಬೇಕು. ದಟ್ ಈಸ್ ದ ಹೋಲ್ ಪಾಯಿಂಟ್ ಆಫ್ ಇಟ್. ಸೊ ಅದಕ್ಕೆ ಡಾರ್ಕ್ ಹ್ಯೂಮರ್ ಅಂತ, ಬಿಕಾಸ್ ದರ್ ಇಸ್ ಲಾಟ್ ಆಫ್ ಪೇನ್ ಬಟ್ ವಿ ಶೋಯಿಂಗ್ ಇಟ್ ಇನ್ ಅ ವೆರಿ ಕಾಮಿಕಲ್ ವೇ. ಅಂದರೆ ನಾನು ಅಂದ್ಕೊಂಡಂಗೆ ನೀವು ಆಲ್ಮೋಸ್ಟ್ ಬೇರೆ ಬೇರೆ ಕ್ಯಾರೆಕ್ಟರ್ಗಳೇ ತುಂಬ ಆಯ್ಕೆ ಮಾಡ್ಕೊಳ್ತಾ ಇದ್ದೀರಾ. ಡೆಫಿನೆಟ್ಲಿ ಅಲ್ವಾ? ಖುಷಿ. ಡೆಫಿನೆಟ್ಲಿ ಯು ಶುಡ್ ಬಿ ಟ್ರೈಂಗ್ ಎಲ್ಲ ಡಿಫ್ರೆಂಟ್ ಕ್ಯಾರೆಕ್ಟರ್ಸ್. ನೀವು ಮಾಡೋ ಸಿನಿಮಾಗಳ ಬೇರೆ ಬೇರೆ ಹೊಸದಾಗಿರೋ ಕ್ಯಾರೆಕ್ಟರ್. ಹೌದು, ಆ್ಯಂಡ್ ನರಸಮ್ಮ ಇಸ್ ಅ ವೆರಿ ಬ್ಯೂಟಿಫುಲ್ ಕ್ಯಾರೆಕ್ಟರ್. ಯು ಕ್ಯಾನ್ ರಿಲೇಟ್ ಟು ಇಟ್. ಅಂದರೆ ಇವಾಗ ಮನೆಯಲ್ಲಿ ಹೆಂಗೆ ಹೆಂಡತಿಯರು ಅಥವಾ ಅಮ್ಮಂದಿರು ಹೆಂಗೆ ಭಯಪಡ್ಕೊಂಡು ಅಯ್ಯೋ ಮಗ ಮನೆಯಿಂದ ಆಚೆ ಹೋಗ್ತಾ ಇದ್ದಾನೆ, ರಾತ್ರಿ ಲೇಟ್ ಬರ್ತಾ ಇದ್ದಾನೆ ಅಂತ ಎಷ್ಟು ಟೆನ್ಷನ್ ತೊಗೋತಾ ಇರ್ತಾರೋ. ಇಲ್ಲ ಹಸ್ಬೆಂಡ್ಸ್ ಕೂಡ ಲೇಟಾಗಿ ಹೋಗಿ ಯಾಕೆ ಇನ್ನೂ ಬರ್ತಾ ಇಲ್ಲ ಎಲ್ಲಿ ಹೋಗ್ತಾ ಇದ್ದಾರೆ, ಎಷ್ಟೆಲ್ಲ ಟೆನ್ಷನ್ ಇರೋದು ಅವ್ರ ತಲೆಯಲ್ಲಿ. ಏನೇನೋ ಓಡ್ತಿರುತ್ತೆ. ಗಾಡಿ ಏನಾದರೂ ಆಗಿರ್ಬೋದು, ಇಲ್ಲ ಯಾರೋ ಇದು ಮಾಡಿರ್ಬೋದು, ಅದು ಇದು ಅಂತ ಎಲ್ಲ ತಲೆಯಲ್ಲಿ ಓಡ್ತಾ ಇರುತ್ತೆ. ಸೊ ಐ ಥಿಂಕ್ ದಟ್ಸ್ ದ ಕ್ಯಾರೆಕ್ಟರ್ ಬೇಸಿಕ್ಲಿ. ನರಸಮ್ಮ ಅಷ್ಟು ಟೆನ್ಷನ್ ತೊಗೋತಾಳೆ, ಅಷ್ಟೇ ಕೇರಿಂಗ್ ಆಗಿರ್ತಾಳೆ. ಸಿನಿಮಾದಲ್ಲಿ ಬಾಯ್ ಫ್ರೆಂಡ್ ಎಷ್ಟು ಕೇರ್ ಮಾಡ್ತೀರಾ ಅನ್ನೋದನ್ನು ಹೇಳಿದ್ರಿ. ರಿಯಲ್ ಲೈಫಲ್ಲಿ ಯಾವಾಗ ನೋಡ್ಬಹುದು ನಾವು ಹಾಗೆ? ನಾಟ್ ಎನಿ ಟೈಮ್ ಸೂನ್. ಇದು ಥಾಟ್ಸೇ ಇಟ್ಕೋಬೇಡಿ. ನೀವು ಹಿಂಗೆ ಹೇಳ್ಬಿಟ್ರೆ ನೋಡೋರ್ಗೆ ಬೇಜಾರಾಗುತ್ತಪ್ಪ. ಇಲ್ಲ, ನಾಟ್ ಎನಿ ಟೈಮ್ ಸೂನ್ ಅಷ್ಟೇ. ಸರ್, ನಾಟ್ ಔಟ್ ಟೈಟಲನ್ನು ನಾನು ಈ ಥರ ಇಡಬೇಕು ಅಂತ ನಿಮ್ಗೆ ಯಾಕೆ ಅನ್ನಿಸ್ತು? ಕಥೆಗೆ ಸಪೋರ್ಟ್ ಮಾಡ್ತಿತ್ತು. ಸ್ಕ್ರೀನ್ ಪ್ಲೇ ಬರೆದಾದ್ಮೇಲೆ ಡಿಸೈಡ್ ಮಾಡಿದ್ದು ನಾಟ್ ಔಟ್ ಅಂತ ಇಡಬೇಕು ಅಂತ. ನಾಟ್ ಔಟ್ ಈ ಕಥೆಯಲ್ಲಿ ಕೆಲವು ಪಾತ್ರಗಳು, ಸನ್ನಿವೇಶಗಳು ಅದಕ್ಕೆ ಪೂರಕವಾಗಿದೆ. ಅಂದರೆ ನಾಟ್ ಔಟ್ ಅನ್ನೋ ಟೈಟ್ಲ್ ಇಡೋದಕ್ಕೆ ಮೇಯ್ನ್ ಅದು ಕಾರಣ. ಅದ್ರ ಜೊತೆ ಕಮರ್ಷಿಯಲ್ ಆಸ್ಪೆಕ್ಟ್ಸು ಕೂಡ ಇಂಪಾರ್ಟೆಂಟ್. ಜನರ ತಲೆಯಲ್ಲಿ ಉಳ್ಕೋಬೇಕು. ಆಮೇಲೆ ಆಡಿಯನ್ಸ್ಗೆ ಈಸಿಯಾಗಿ ಅದನ್ನು ಅಂದರೆ ಟೈಟಲ್ ಗೊತ್ತಾಗಬೇಕು, ಒಂದು ಪಂಚ್ ಇರಬೇಕು. ನಾಟ್ ಔಟ್ ಅನ್ನೋದು ಈ ಕ್ರಿಕೆಟ್ ಆಡೋರು ಅಥವಾ ಗೇಮ್ಸಲ್ಲಿ ಎಲ್ರಿಗೂ ಗೊತ್ತು, ಮಕ್ಕಳಿಗೂ ಗೊತ್ತು, ನೀನು ಔಟು ಇಲ್ಲ ನಾಟ್ ಔಟ್ ಅಂತ. ಬಟ್ ಇದು ಜೀವನದ ಆಟ. ಇಲ್ಲೂ ಕೂಡ ಔಟು ನಾಟ್ ಔಟ್ ಅನ್ನೋದು ಇದೆ. ಅದಕ್ಕೋಸ್ಕರ ನಾಟ್ ಔಟ್ ಅಂತ ಹೇಳೋದಕ್ಕೆ ಒಂದು ಸ್ಫೂರ್ತಿ. ಈ ಸಿನಿಮಾದಲ್ಲಿ ಔಟ್ ಆಗ್ತೀರಾ, ನಾಟ್ ಔಟ್ ಆಗ್ತೀರಾ? ಇದರಲ್ಲಾದ್ರೂ
ಇದ್ರಲ್ಲಾದ್ರೂ ಅದು ಹೇಳ್ಬಿಟ್ರೆ ಹೇಗೆ? ಆದರೂ ಡೈರೆಕ್ಟರು ಏನೋ ಸ್ಪೆಷಲ್ ಆಗಿ ಟೈಟಲ್ನ ಇಟ್ಟಿದ್ದಾರೆ ಅಂದರೆ ಏನೋ ಸ್ಪೆಷಲ್ ಆಗಿದೆ Special ಆಗಿದೆ. ಮೂವಿದಲ್ಲಿ. ವೆರಿ ಸಿಂಪಲ್. ಸಿ ನೀವು ಔಟ್ನ ಅಂಪೈರ್ ಈಸಿಯಾಗಿ ಕೊಡ್ಬೋದು, ಬಟ್ ನಾಟ್ ಔಟ್ ಅಂತ ಡಿಸೈಡ್ ಮಾಡೋದಕ್ಕೆ ಎಷ್ಟೆಲ್ಲ ಟೆಕ್ನಾಲಜಿ ಯೂಸ್ ಮಾಡ್ಬೇಕು ಹೇಳಿ. ಈಗ ಕ್ರಿಕೆಟಲ್ಲೇ ಔಟ್ ಅಂತ ಅಂಪೈರ್ ಕೊಟ್ಟಾಗುತ್ತೆ, ಥರ್ಡ್ ಅಂಪೈರ್ಗೆ ಹೋದ್ಮೇಲೆ ನಾಟ್ ಔಟ್ ಅಂತ ಡಿಸೈಡ್ ಮಾಡೋದಕ್ಕೆ ಮಿನಿಮಮ್ ಅಂದ್ರೆ ಒಂದು 2 ಮಿನಿಟ್ಸ್ ಬೇಕು. ಅಂದರೆ ರಿಪ್ಲೇ ಹೋಗಿ ಚೆಕ್ ಮಾಡಿ, ಓಕೆ LBW ಆಗಿದೆಯೋ ಇಲ್ವೋ ಅಥವಾ ಎಡ್ಜ್ ಆಗಿದೆಯೋ ಇಲ್ವೋ, ಸೆನ್ಸರ್ಸ್ ಆಗಿದೆ, ಅವೆಲ್ಲವೂ ಕೂಡ ಡಿಫಿಕಲ್ಟ್ ಸಿಚುವೇಶನ್. ನಾಟ್ ಔಟ್ ಅಂತ ಒಂದು ತೀರ್ಪು ಕೊಡೋದೇ ತುಂಬ ಡಿಫಿಕಲ್ಟ್ ಸಿಚುವೇಶನ್, ಎಲ್ಲರೂ ಕೊಡೋಕ್ಕಾಗಲ್ಲ. ಹಾಗಿದ್ರೆ ನಿಮ್ಮ ಪ್ರಕಾರ ಮ್ಯಾಚ್ ಆಡೋದು ಈಸಿನಾ ಸಿನಿಮಾ ಮಾಡೋದು ಈಸಿನಾ? ಹೌದು, ಸಿನಿಮಾ ಮಾಡೋದು ಈಸಿ. ಹೌದಾ? ಹೇಗೆ? ಆಸ್ ಎ ಡೈರೆಕ್ಟರ್ ಅಂದರೆ ಅವ್ರಿಗೆ ಇನ್ನೂ ಕಂಫರ್ಟಬಲ್ ಇದೆ ಸಿನಿಮಾ ಮಾಡೋದು ಅಂತ. ಸಿನಿಮಾದಲ್ಲಿ. ಹಾಗಾಗಿ ಸೊ ನಿಮ್ಮ ಸಿನಿಮಾಗೆ ಎಷ್ಟೊಂದು ಕಲಾವಿದರಿದ್ದಾರೆ, ನೋಡಿದ್ರೆ ಗೊತ್ತಾಗುತ್ತೆ ತುಂಬ ಜನ ಕಲಾವಿದರಿದ್ದಾರೆ. ಸೊ ಇವ್ರುಗಳನ್ನ ಈ ಕ್ಯಾರೆಕ್ಟ್ರಿಗೆ ಅಂತ ಹೇಗೆ ಆಯ್ಕೆ ಮಾಡ್ಕೊಂಡ್ರಿ? ಸ್ಕ್ರೀನ್ ಪ್ಲೇ ಬಂದಾಗ ಪಾತ್ರಗಳು ಅಂದರೆ ಯಾವ ಪಾತ್ರಕ್ಕೆ ಯಾರು ಶೂಟ್ ಆಗ್ತಾರೆ ಅಂತ ನಾನು ಕಾಸ್ಟಿಂಗ್ ಡೈರೆಕ್ಟರ್ ಜೊತೆ ಕೂತಾಗ ಒಂದು ಸ್ವಲ್ಪ ತಲೆಯಲ್ಲಿ ಹೊಡಿತು ಈ ಥರದ ಒಂದು ಕ್ಯಾರೆಕ್ಟರ್ಗಳು ಬೇಕು ಅಂತ ಸೆಲೆಕ್ಟ್ ಮಾಡಿದಾಗ ಮೊದಲಿಗೆ ಹೀರೋ ನನ್ನ ಫಸ್ಟು ಅಂದರೆ ಈ ಕತೆಗೆ ಬೇಕು ಅಂತಲೇ ಸೆಲೆಕ್ಟ್ ಆಗಿದ್ದು. ಯಾಕಂದರೆ ಆ ಕತೆಗೆ ಒಬ್ಬ ನ್ಯೂ ಕುಮಾರ್ ಬೇಕಿತ್ತು, ಮತ್ತು ಒಂದೆರಡು ಎಕ್ಸ್ಪೀರಿಯೆನ್ಸ್ ಆಗಿರೋದು. ಅವರು ಸಿನಿಮಾಗೋಸ್ಕರ ಬಟ್ ಎಕ್ಸ್ಪೀರಿಯೆನ್ಸಲ್ಲಿ ಕೆನಡಲ್ಲಿ ಓದಿ ಬಂದವರು, ಯಾಕಂದರೆ ಥಿಯೇಟ್ರ್ ಎಕ್ಸ್ಪೀರಿಯೆನ್ಸ್ ಇರೋದು. ಆಮೇಲೆ ಒಂದು ಸಿನಿಮಾನೂ ಮಾಡಿದರು. ಈ ಥರ ನ್ಯೂ ಫೇಸ್ ಬೇಕಿತ್ತು ನನಗೆ, ಯಾರೋ ಸ್ಟಾರ್ ಬೇಕಿದ್ದಿಲ್ಲ ಆ ಪಾತ್ರಗಳಿಗೆ. ಆಮೇಲೆ ಈ ಪಾತ್ರವಾಗಿ ಏನಿದೆಯಲ್ಲ ಎಲ್ಲರೂ ಕೂಡ ವರ್ಸಟೈಲ್ ಆ್ಯಕ್ಟರ್ಸ್, ಎಲ್ರಿಗೂ ಕೊಡ್ಬೋದು ಈ ಟೈಟಲ್ನ. ಸೆಲೆಕ್ಟಿವ್ ಪೀಪಲ್ ಕೊಡೋದು ಬದಲು ಎಲ್ಲರಿಗೂ ಕೊಡ್ಬೋದು, ಎಲ್ಲರೂ ಕೂಡ ಅಷ್ಟೇ ಅಚ್ಚುಕಟ್ಟಾಗಿ ಅವರವ್ರ ಪಾತ್ರ ಮಾಡಿದ್ದಾರೆ. ಅದಕ್ಕೋಸ್ಕರನೇ ಇದನ್ನು ಸೆಲೆಕ್ಟ್ ಮಾಡೋದು ಚಾನ್ಸ್ ಆಗಿದ್ದು. ಒಂದು ರವಿಶಂಕರ್ ಸರ್ ಅವ್ರ ಬಗ್ಗೆ ಮಾತಾಡೋಂಗೇ ಇಲ್ಲ. ಓಕೆ, ಇಡೀ ಸಿನಿಮಾನ ಅವರ ತಲೆ ಮೇಲೆ ಹೊತ್ಕೊಂಡು ಸಾಗಿದ್ದಾರೆ ಅಂತ ಹೇಳ್ಬೋದು. ಯಾಕಂದರೆ ಅಷ್ಟು ಅಚ್ಚುಕಟ್ಟಾಗಿ ಬಿಗಿನಿಂಗಿಂದ ಲಾಸ್ಟ್ವರೆಗೂ ಕೂಡ ಜರ್ನಿ ಅವ್ರದ್ದು ಸೂಪರ್ ಆಗಿದೆ. ಅದಾದಮೇಲೆ ಗೋಪಾಲಕೃಷ್ಣ ದೇಶಪಾಂಡೆ ಸರು ಅವ್ರ ಬಗ್ಗೆನೂ ಹೇಳೋಕ್ಕಿಲ್ಲ, ಅವ್ರ ಹೆಸರು ಹೇಳಿದ ತಕ್ಷಣ ಗೊತ್ತಾಗುತ್ತೆ ಅವ್ರು ಎಂಥ ನಟರು ಅಂತ. ಆಮೇಲೆ ನಮ್ಮ ಕಾಕ್ರೋಚ್ ಸುದ್ದಿ ಆಗಿರ್ಬೋದು, ಸಲ್ಮಾನ್ ಆಗಿರ್ಬೋದು, ಸಿದ್ದಿಯವರಾಗಿರ್ಬೋದು, ಜಿ ಅವರಾಗಿರ್ಬೋದು, ಅಶ್ವಿನ್ ಹಾಸನ್ ಆಗಿರ್ಬೋದು, ಇವೆಲ್ಲ ಪಾತ್ರಗಳು ಕೂಡ ಕತೆಗೆ ಅಷ್ಟು ಸೂಕ್ತವಾಗಿತ್ತು, ಬೇಕಿತ್ತು ಅವರು. ಓಕೆ, ಸುಮಾರು ಜನ ಹೇಳಿದ್ರು ಕಮರ್ಷಿಯಲ್ ಆಗಿ ಇವ್ರನ್ನ ಯಾರೋ ದೊಡ್ಡವ್ರನ್ನ ಟ್ರೈ ಮಾಡ್ಬೋದು, ಈ ಥರ ದೊಡ್ಡವ್ರನ್ನ ಟ್ರೈ ಮಾಡಿದ್ರು. ನನಗೆ ನಟರು ಬೇಕಿತ್ತು, ಸ್ಟಾರ್ಗಳು ಬೇಕಿದ್ದಿಲ್ಲ. ಆ ನಟರು ಸಿಕ್ಕಿದ್ರಿಂದ ಸಿನಿಮಾ. ಇವಾಗ ಸ್ಟೋರಿಗಳು ಇವಾಗ ಆಂಬುಲೆನ್ಸ್ ಅಂತ ಹೋಗುವಾಗ ಆಬ್ವಿಯಸ್ಲಿ ಜನಗಳು ಸಪೋರ್ಟ್ ಮಾಡ್ತಾರೆ ಆಂಬುಲೆನ್ಸ್ ಹೋಗಬೇಕಾದ್ರೆ. ನೀವು ಏನಾದರೂ ಶೂಟ್ ಮಾಡೋ ಟೈಮಲ್ಲಿ ಆ ಥರ ಏನಾದರೂ ಆಗಿರೋ ಇನ್ಸಿಡೆಂಟ್ ಏನಾದರೂ ಇತ್ತಾ ಆಂಬುಲೆನ್ಸ್ ತೊಗೊಂಡು ಹೋಗುವಾಗ? ಆ್ಯಕ್ಚುಲಿ ಸುಮ್ಮನೆ ಮಾಡೋಂಗಿಲ್ಲ ಅಂತೆ, ಹಾಂ ಹಾಕಂಗಿಲ್ಲ. ನಾನು ಸುಮ್ಮನೆ ತೀಟಾಗೆ ಹೆಂಗೆ ಸೌಂಡ್ ಬರುತ್ತೆ ಇಲ್ಲ ಪಬ್ಲಿಕ್ ಏನಾದರೂ ರಿಯಾಕ್ಟ್ ಮಾಡಿರೋದಾಗಲಿ, ಜಾಗ ಬಿಡೋ ಥರ ಆಗಲಿ. ಹಾಂ ಹಂಗೇನೆ, ಹೌದು. ಸುಮ್ಮನೆ ಹಾಕೋದು ಬೇಗ ಹೋಗ್ಬೋದಲ್ಲ ಅಂತ. ಹಾಂ ಓ ಅಲ್ಲಿ ಹಾಕಂಗಿಲ್ಲ ಆ್ಯಕ್ಚುಲಿ. ಅದೇ ಪೇಷಂಟ್ ವಿತೌಟ್ ಪೇಷಂಟ್ ನೀವು ಸೈರನ್ ಆನ್ ಮಾಡೋಂಗಿಲ್ಲ, ಬಟ್ ಶೂಟಿಂಗ್ ಅಲ್ವಾ, ಅರ್ಜೆಂಟಾಗಿ ಹೋಗ್ಬೇಕು. ಎಲ್ಲೋ ಯಾರು ಬರ್ತಾರೆ ಸುಮ್ಮನೆ. ಲೊಕೇಶನ್ ಟು ಲೊಕೇಶನ್ ಶಿಫ್ಟ್ ಆಗಬೇಕಾದ್ರೆ ಇವ್ರು ಆಂಬುಲೆನ್ಸ್ ನಾನು ಓಡಿಸ್ಕೊಬರ್ತೀನಿ ಅಂತ ಬೇಕಂತಾನೆ ರೋಡಲ್ಲಿ ಸೈರನ್ ಹಾಕ್ತಿದ್ರು. ನಾನು ಹೇಳಿದೆ ಎರಡು ಸರಿ, ಪೊಲೀಸ್ ನೋಡಿದ್ರೆ 100% ಹಿಡಿತಾರೆ ಅಂತ. ಇವರು ಪಾಪ ಪೇಷಂಟ್ ಅಂತ ಬಂದು 2-3 ಸರಿ ಇವರೆಲ್ಲ ಪಬ್ಲಿಕ್ ಎಲ್ಲ ಟರ್ನ್ ಆಗಿ ನೋಡಿದ್ರು. ಆಮೇಲೆ ಹೇಳಿದಿಲ್ಲ ಸರ್ ಶೂಟಿಂಗ್. ಈಗ ಎಷ್ಟು ಇದಂದ್ರೆ ಒಂದೊಂದ್ಸರಿ ಸುಮ್ಮನೆ ಹಾಕಿ ಹಂಗೆ ಮಾಡಬಾರ್ದು ಹೇಳ್ತೀನಿ. ಹಿಂಗೆ ಬೇಡ್ಕೊಡೋದು ಯಾರಾದ್ರು ಪಕ್ಕದಲ್ಲಿ ಆಂಬುಲೆನ್ಸ್ ಹೋಗ್ತಾ ಇದ್ದೆ ಅವೆಲ್ಲ ಮಾಡೋದು. ಆದರೂ ಆ್ಯಕ್ಚುಲಿ ಆ ಥರ ಆದಾಗ ಕೆಲವೊಂದು ಇನ್ಸಿಡೆಂಟ್ಗಳಾಗುತ್ತೆ. ಸಡನ್ಲಿ ಬಂದುಬಿಟ್ಟು ಶೂಟಿಂಗ್ ಅಂತ ಅಂದಾಗ ಪ್ರಾಬ್ಲಮ್ಸ್ ಆಗೇ ಆಗುತ್ತೆ. ಯಾರು ಪರ್ಮಿಷನ್ ತೊಗೊಂಡ್ರಿ ಈ ಥರ ಅಂತೇಳಿ ಏನಾದರೂ ಆ ಥರ ಕಿರಿಕ್ಗಳೇನಾದರೂ ಆಯ್ತಾ? ಅದು ಸಿನಿಮಾಗಳಲ್ಲಿ ಇದ್ದಿದ್ದೆ, ಬಟ್ ನಮ್ಗೆ ಯಾವ್ದು ಆ ಥರ ತೊಂದರೆ ಆಗಲಿಲ್ಲ. ಪರ್ಮಿಷನ್ ಪ್ಲ್ಯಾಂಡ್ ಆಗಿ ನಾವು ಯಾವುದು ಅಂದರೆ ಆ ಥರ ಯಾವುದು ಬ್ರೇಕ್ ಮಾಡಿಲ್ಲ. ಅಂದರೆ ರೂಲ್ಸ್ ಬ್ರೇಕ್ ಮಾಡಿ ಸಿನಿಮಾ ಮಾಡೋಂಥದ್ದು ಎಲ್ಲ ಪರ್ಮಿಷನ್ಸ್ ಇತ್ತು. ಆಮೇಲೆ ಎಲ್ಲ ಲೊಕೇಶನ್ಸು ಕೂಡ ನಾವು ಅಂದರೆ ವಿತೌಟ್ ಪರ್ಮಿಷನ್ ಎಲ್ಲೂ ಮಾಡಲಿಲ್ಲ. ಲೊಕೇಶನ್ಸ್ ಕೂಡ ಜನ ಕೂಡ ಅಷ್ಟೇ ಸಪೋರ್ಟ್ ಮಾಡಿದ್ರು. ನಮಗೆ ಯಾವುದೂ ಆ ಥರ ಇಶ್ಯೂಸ್ ಇಲ್ಲ. ಒಂದೊಳ್ಳೆ ಎಕ್ಸ್ಪೀರಿಯನ್ಸ್ ಅನ್ಸುತ್ತಲ್ವಾ ಆಂಬುಲೆನ್ಸ್ ಡ್ರೈವ್ ಮಾಡ್ಕೊಂಡು ಹೋಗುವಾಗ, ಯಾವುದೋ ಪೇಷಂಟ್ನೇ ಕರ್ಕೊಂಡು ಹೋಗ್ತಾ ಇದ್ದೀನೇನೋ ಅನ್ನೋ ಥರ. ಆಮೇಲೆ ನಾನು ಡ್ರೈವಿಂಗ್ ಕಲ್ತಿದ್ದೆ ಈ ಸಿನಿಮಾಗೋಸ್ಕರ. ಓಕೆ, ಓಡಿಸ್ಬೇಕಿತ್ತಲ್ಲ ಆಂಬುಲೆನ್ಸ್ನ. ನನಗೆ ಲಕ್ ಬಂದು ನಾನು ಕಲ್ತಿದ್ದ ಗಾಡಿನೇ ನನಗೆ ಅದೇ ಬ್ರ್ಯಾಂಡೇ ಆಂಬುಲೆನ್ಸ್ ಆಗಿತ್ತು. ಸ್ವಲ್ಪ ಈಸಿ, ಒಳ್ಳೆ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇದ್ದಾರೆ. ಸರ್ ಎಲ್ಲೆಲ್ಲ ಶೂಟ್ ಮಾಡಿದ್ರಿ ಸಿನಿಮಾನ? ಮೇಜರಾಗಿ ಬೆಂಗಳೂರು, ಮೈಸೂರು,
ಆಮೇಲೆ ಸರೌಂಡಿಂಗ್ ಕೆಲವು ಲೊಕೇಶನ್ಸು, ಆಮೇಲೆ ಸೆಟ್ಗಳು ಒಂದು 2-3 ಸೆಟ್ ನಾವು ಸೆಟ್ ಮಾಡಿದ್ವಿ, ಸೆಟ್ ಲೊಕೇಶನ್ಸ್. ಶೂಟಿಂಗ್ ಟೈಮಲ್ಲಿ ಇವಾಗ ಸಿಕ್ಕಾಪಟ್ಟೆ ಮಾತಾಡೋದಿರುತ್ತೆ, ತರಲೆ ಮಾಡ್ಕೊಂಡಿರುತ್ತೆ. ನಮಗೆ ನೋಡಿದ್ರೆ ರಚನಾ ಅವ್ರು ತುಂಬ ಸೈಲೆಂಟ್ ಅನ್ಸುತ್ತೆ, ನೀವು ತುಂಬ ಮಾತು ಜಾಸ್ತಿ ಅನಿಸ್ತಾ ಇದೆ ನನಗೆ. ಆ್ಯಕ್ಚುಲಿ ನನಗೆ ಇಲ್ಲಿ ನೋಡಿದ್ರೆ ಹಾಗೆ ಅನಿಸ್ತಾ ಇದೆ. ಇಲ್ಲ, ನಾವಿಬ್ರು ಈಕ್ವಲ್ ಆಗಿ ಮಾತಾಡ್ತೀವಿ. ಈಕ್ವಲ್ ಆಗಿ ಯಾರು ಜಾಸ್ತಿ ಕಾಲು ಎಳ್ದಿದ್ದಾಗೆ? ಅದೊಂದು ಸರ್ಗೆ ಕೇಳಬೇಕು ನೀವು. ಯಾರು ಸರ್ ಇಬ್ಬರಲ್ಲಿ ಯಾರು ನಿಮ್ಗೆ ತಲೆ ಕೆಡಿಸಿದ್ದು, ಅಂದರೆ ತಲೆ ತಿಂದಿದ್ದು? ನನ್ನ ತಲೆ ತಿನ್ನಕ್ಕೆ ಯಾರು ಬರ್ತಾನೆ ಇದ್ದಿಲ್ಲ ಹತ್ರ. ಇಲ್ಲ ಅಷ್ಟು ಸ್ಟ್ರಿಕ್ಟ್ ಆಗಿದ್ದು? ಅಯ್ಯೋ ಯಾರಿಗೆ ಆ ಥರ ಎಕ್ಸ್ಪೀರಿಯನ್ಸ್ ಆಗಲಿಲ್ಲ ಈ ಸೆಟ್ಟಲ್ಲಿ. ಎಕ್ಸ್ಪೀರಿಯನ್ಸ್ ಆಗಕ್ಕೆ ಬಿಟ್ಟಿಲ್ಲ ಅಂತ ಹೇಳಿ. ಆದರೂ ಯಾಕೋ ಸರು ಒಂಥರ ಆರ್ಟಿಸ್ಟ್ ಪರವಾಗಿ ಮಾತಾಡ್ತಿದಾರೇನೋ ಅನ್ನಿಸ್ತಾ ಇದೆಯಪ್ಪ. ಇಲ್ಲ, ಅವ್ರಿಗೆ ತಲೆಯಲ್ಲಿ ಕ್ಲಾರಿಟಿ ಇತ್ತು, ನಂಗೆ ಇದು ಬೇಕೇ ಬೇಕು ಅಂತ. ನಂಗೆ ಇದು ಬೇಕಂದ್ರೆ ನಂಗೆ ಹೆಂಗಾದರೂ ತೆಗ್ಸ್ಕೊತೀನಿ ಅಂತ ಅವ್ರಿಗೆ ಕ್ಲಾರಿಟಿ ಇತ್ತು, ಅವ್ರು ತೆಗ್ಸ್ಕೊಂಡಿದ್ದಾರೆ. ಅದೆಲ್ಲ ನನಗಂತಾನೆ ಅಲ್ಲ, ನಮಗಂತಾನೆ ಅಲ್ಲ, ಅದು ತುಂಬ ಸೀನಿಯರ್ ಅಷ್ಟೇ. ಅವ್ರು ಇಲ್ಲ ಇದಾಗತ್ತೆ ನೋಡಿ ಅಂದರೆ ಇಲ್ಲ ಸರ್ ಇನ್ನೊಂದು ಮಾಡಿ, ಇನ್ನೊಂದು 1 more ಚೆನ್ನಾಗಿ ಬರಲಿ ಆ ಥರ ಡೈರೆಕ್ಟರ್. ಆ ಸ್ಪೇಸ್ ಇರಲಿಲ್ಲ ನಮಗೆ, ಅಂದರೆ ಫನ್ ಮಾಡಿ ಅಂದರೆ ಎಂಟರ್ಟೈನ್ ಮಾಡೋದು. ಸಿನಿಮಾ ಅಷ್ಟೇ, ಬೆಳಗ್ಗೆ ಬಂದು ಸಂಜೆವರೆಗೂ ಸಿನಿಮಾ ಫೋಕಸ್ ಮಾಡ್ತಿದ್ವಿ ಅಷ್ಟೇ. ನಮಗೆ ಎಂಟರ್ಟೈನ್ ಮಾಡೋದಕ್ಕೆ ಸಿನಿಮಾ 6 ಗಂಟೆ ಮೇಲೆ ಬೇಕಾದ್ರೆ ನಾನು ಎಲ್ಲ ರೀತಿಯಲ್ಲೂ ಕೂಡ ಕೋಪರೇಟ್ ಮಾಡ್ತೀನಿ. ಫ್ರೀ ಇದ್ದಾಗೆಲ್ಲ ನಾವೆಲ್ಲ ಆರಾಮಾಗಿರ್ತೀವಿ. ರೀಲ್ಸ್ ಇದೆಲ್ಲ ಇರುತ್ತಾ? ರೀಲ್ಸ್ Videos ಅದು ನಾವು ಯಾವತ್ತೂ ಮಾಡೇ ಇಲ್ಲ. ರೀಲ್ಸ್ ಮಾಡಿಲ್ಲ, ರೀಲ್ಸ್ ಎಲ್ಲ ಮಾಡಿಲ್ಲ ನಾವು. ಕಾಕ್ರೋಚು ಇವರು ಅವರೆಲ್ಲ ಕ್ಯಾರಮದಲ್ಲೆಲ್ಲ ಅಂದ್ರೆ ಪಾಪ ಇವರು ಕಷ್ಟಪಡ್ತಾ ಇರ್ತಾರೆ. ನಮ್ಗೆ ಬ್ರೇಕ್ ಸಿಕ್ಕಿದಾಗೆಲ್ಲ ನಾವು ಹೋಗ್ಬಿಟ್ಟು ಅಟ್ಲೀಸ್ಟ್ ದಟ್ಸ್ ದ ಓನ್ಲಿ ಟೈಮ್ ವಿ ಕ್ಯಾನ್ ಮಿಂಗಲ್ ಅಲ್ಲ, ಆರಾಮಾಗಿ ಫುಲ್ ಎಂಜಾಯ್ ಮಾಡ್ಕೊಂಡು. ಪ್ರತಿಯೊಬ್ಬರದ್ದು ಎಫರ್ಟ್ ಇದೆ. ಆರ್ಟಿಸ್ಟ್ಗಳು ಕೂಡ ನಾವು ಅನ್ಕೋತೀವಿ 1-2 ಶಾರ್ಟ್ ತೆಗೆದ್ಬಿಟ್ಟು ಇವ್ರು ಆರಾಮಾಗಿರ್ತಾರೆ ಅಂತ. ಆ 1-2 ಶಾರ್ಟಲ್ಲಿ ಇನ್ವಾಲ್ವ್ ಆಗೋದು ಇರುತ್ತಲ್ಲ ಆರ್ಟಿಸ್ಟ್ಗಳು. ಯಾವುದೋ ಒಂದು ವಿಚಿತ್ರ ಕಾಸ್ಟ್ಯೂಮ್ ಕೊಟ್ಟಿರ್ತೀವಿ, ಆಮೇಲೆ ಯಾವುದೋ ಒಂದು ಬ್ಯಾಡ್ ಇದರಲ್ಲಿ ವೆದರಲ್ಲಿ ನಿಲ್ಸಿರ್ತೀವಿ. ಆ ಸಿಚುವೇಶನ್ಸ್ ಎಲ್ಲ ಆರ್ಟಿಸ್ಟ್ 5 ನಿಮಿಷ ನಿಂತಿದ್ರು ಕೂಡ ಅವ್ರ ಸ್ಟ್ರಗಲ್ ಬೇರೆ ಲೆವೆಲಲ್ಲೇ ಇರುತ್ತೆ. ಬ್ಯಾಕ್ ಎಂಡ್ ನಾವು ಅನ್ಕೋತಾ ಇರ್ತೀವಿ ಡೈರೆಕ್ಟರ್ ಕಷ್ಟಪಡ್ತಿದ್ದಾರೆ, ಟೆಕ್ನಿಷಿಯನ್ ಕಷ್ಟಪಡ್ತಾರೆ, ಆರ್ಟಿಸ್ಟ್ಗಳು ಕೂಡ ಕಷ್ಟಪಡ್ತಾರೆ, ಬಟ್ ಟೈಮ್ ಡ್ಯೂರೇಷನ್ ಕಡಿಮೆ ಅಷ್ಟೇ. ನಿಮ್ಮ ಡೈರೆಕ್ಟರ್ ಹೇಳ್ದಾಗೆ ಹಾಗಿದ್ರೆ ತುಂಬಾ ಕಷ್ಟಪಟ್ಟು ಮಾಡಿರೋ ಸೀನ್ ಯಾವ್ದಾಗಿರ್ಬೋದು? ಕ್ಲೈಮ್ಯಾಕ್ಸ್ ಸುಮಾರು ಸೀನ್ಸ್ ಇದೆ. ಒಂದು ಮರೆಯಕ್ಕೆ ಆಗಲ್ಲಪ್ಪ ನನಗೆ ಅನ್ನೋ ಥರದ್ದು ಕ್ಲೈಮ್ಯಾಕ್ಸ್ ಸಖತ್ತಾಗಿದೆ, ನೀವು ನೋಡಲೇಬೇಕು. ಕಾಸ್ಟ್ಯೂಮ್ ಆಗಿರಲಿ, ದ ವೆದರ್ ಸೆಟಪ್ ಪ್ಲಸ್ ಎನ್ವೈರನ್ಮೆಂಟ್. ನಾವು ಒಂದು ಆ ಜಾಗ ಫುಲ್ ಸೊ ಭಯ ಆಗಿರುತ್ತೆ. ಡೆಫಿನೆಟ್ಲಿ ತುಂಬ ಭಯ ಆಯಿತು ಆ್ಯಂಡ್ ಎಕ್ಸ್ಟೆಂಡ್ ಆಗಿತ್ತು ಶೂಟ್. ಏನಾದರೂ ಭಯ ಆಗೋ ಥರ ಇನ್ಸಿಡೆಂಟ್ ಏನಾದರೂ ಅಂದರೆ ನಮ್ಮ ಮೈಂಡಲ್ಲಿರುತ್ತದು, ಬಟ್ ಆ್ಯಕ್ಚುಲ್ ಎಕ್ಸ್ಪೀರಿಯನ್ಸ್ ಆಗಿದೆ ಅಲ್ವಾ ನಮ್ಗೆ ಗೊತ್ತಿಲ್ಲ. ನಮ್ಮ ತಲೆಯಲ್ಲಿದ್ದರೆ ಎಲ್ಲ ಡೈರೆಕ್ಟ್ ಹೇಳಿದ್ರು ಸುಮಾರು ಆಗಿದೆ ಆ ಥರದ್ದು ಅಂತ ಅಲ್ವಾ? ಮತ್ತೆ ಇವ್ರು ನೋಡಿದ್ರೆ ಆ ಥರ ಆ ಫೀಲಿಂಗ್ ಇದ್ದೇ ಇರುತ್ತೆ. ಅದೇ ನೆಗೆಟಿವ್ ಎನರ್ಜಿ ಇದ್ದೇ ಇರುತ್ತೆ. ನನಗೂ ಆಗಿದೆ ಅಲ್ಲಿಂದ. ಅಂದರೆ ನೆಗೆಟಿವ್ ಎನರ್ಜಿ ಅಂತಂದರೆ ಸ್ಲೋ ಆಗಿ ಹೊರಟೋದು ವರ್ಕು. ಓಕೆ, ಆಮೇಲೆ ಸಡನ್ ಆಗಿ ಲೈಟ್ ಯಾವುದೋ ಹೊರಟೋಗ್ಬಿಡುತ್ತೆ. ಶಾರ್ಟ್ ತೆಗಿಬೇಕಾದ್ರೆ ಲೈಟ್ ಆನ್ ಆಗಲ್ಲ, ಅಥವಾ ಯಾರೋ ಆರ್ಟಿಸ್ಟ್ ಬರಬೇಕಾಗಿರೋ ಒಂದು ಸ್ವಲ್ಪ ತಡ ಆಗ್ತಾರೆ, ಅಂದರೆ ಬರ್ತಾ ಇರ್ತಾರೆ, ಅನ್ಎಕ್ಸ್ಪೆಕ್ಟೆಡ್ ಆಗುತ್ತೆ. ಅದು ನಾನು ಬಿಲೀವ್ ಮಾಡ್ತೀನಿ. ಎನರ್ಜಿ ಇಸ್ ಅ ಪಾಸಿಟಿವ್ ಎನರ್ಜಿ ಇದೆ ಅಂತ ನಾನು ಬಿಲೀವ್ ಮಾಡಿದ್ರೆ, ನೆಗೆಟಿವ್ ಎನರ್ಜಿ ಕೂಡ ಇದೆ, ಅದು ಬಿಲೀವ್ ಮಾಡ್ತೀನಿ. ಅದು ಎಕ್ಸ್ಪೀರಿಯನ್ಸ್ ಕೂಡ ಆಗಿದೆ. ಅಲ್ಲೆಲ್ಲ ಶೂಟ್ ಆದ್ಮೇಲೆ ನಿದ್ದೆ ಮಾಡಿದ್ರ? ನಿದ್ದೆ ಚೆನ್ನಾಗಿ ಮಾಡಿಸುತ್ತೆ ನೆಗೆಟಿವ್ ಎನರ್ಜಿ ಹೋಗುತ್ತೆ. ಹೌದಾ? ಆ್ಯಕ್ಚುಲಿ ಶೂಟ್ ಮುಗಿದ್ಮೇಲೆ, ಶೂಟ್ ಮುಗಿಸೋದ್ರಲ್ಲೇ ಆಲ್ಮೋಸ್ಟ್ ಬೆಳಿಗ್ಗೆ ಆಗೋಗಿತ್ತು. ಸೊ ರಾತ್ರಿ ಮುಗಿಬೇಕಾಗಿರೋ ಶೂಟು ಒಂದು 2-3 hours ಪೋಸ್ಟ್ಪೋನ್ ಆಯಿತು. ಸೊ 100% ನಿದ್ದೆ ಬಂತು, ಅಷ್ಟು ಕೆಲಸ ಇತ್ತು. ಒಗಟುಗಳು ಗೊತ್ತಲ್ವಾ ನಿಮಗೆ? ಗೊತ್ತಲ್ಲ? ಒಗಟು. ಓಕೆ, ಟ್ರೈ ಮಾಡೋಣ. ನಾನು ಒಗಟ್ಟು ಕೇಳ್ತೀನಿ, ಆನ್ಸರ್ ಮಾಡಿ. ಯಾರು ಬೇಗ ಮಾಡ್ತಾರೆ ನೋಡೋಣ. ಏನು ಒಗಟ್ಟು ಕೇಳಿ? ಒಗಟು ನಾವು ಅಂದರೆ ಏನು ಅಂತ ಹೇಳಿ ಆನ್ಸರ್ ಏನಂತ ಇಲ್ಲಿಂದ ಬ್ಲಾಂಕ್ಸಾ? ಓಕೆ, ರಿಡಲ್ಸಾ? ಹೇಳ. ಒಂದು ಬಾವಿಲಿ ಒಂದೇ ಮೀನು. ಎಲ್ಲಿರೋದು ಅಂದ್ರೆ ತಾನೆ. ಒಂದು ಬಾವಿಲಿ ಒಂದೇ ಮೀನು. ಇಲ್ಲ, ಮೀನು. ಕಣ್ಣು ಅಲ್ಲ. ಒಂದು ಬಾವಿಲಿ ಒಂದೇ ಮೀನು. ಒಂದೇ ಮೀನು. ಕ್ಲೂ ಕೊಟ್ರೆ ಬೇಗ ಕಂಡು ಹಿಡಿದ್ಬಿಡ್ತೀರಾ. ಹೇಳಿ. ಅದಿಲ್ಲ ಅಂದ್ರೆ ಟೇಸ್ಟ್ ಮಾಡಕ್ಕೆ ಆಗಲ್ಲ. ಆ್ಯಕ್ಚುಲಿ
ಓ ಇನ್ನೊಂದು ಕೇಳ, ಹಾಂ. ಪೆಟ್ಟಿಗೆ ಒಡೆದು ನೋಡಿದ್ರೆ ಪುಟಾಣಿ ಮಕ್ಕಳು. ಕಲ್ಲಂಗಡಿ ಹಣ್ಣ ಅಲ್ಲ, ಒಟ್ಟ ಹಣ್ಣೆ ಅಲ್ವಾ? ಹಣ್ಣು. ಪುಟಾಣಿ ಮಕ್ಕಳು ಅಲ್ಲ. ದಾಳಿಂಬೆ. ಪೆಟ್ಟಿಗೆ ಒಡೆದು ನೋಡಿದ್ರೆ ಪುಟಾಣಿ ಮಕ್ಕಳು. ಪೆಟ್ಟಿಗೆ ಹೊಡೆದು ನೋಡಿದ್ರೆ ಪುಟಾಣಿ ಮಕ್ಕಳು. ಕಾಯಿನ್ಸ್. ಬುಡಿಗೆ ಇದು ಕಾಯಿನ್ ಕುಡಿರ್ತೀವಲ್ಲ. ಅಲ್ಲ ಅಲ್ಲ. ಹಲಸಿನ ಹಣ್ಣ. ಒಟ್ನಲ್ಲಿ ಫ್ರೂಟ್ ತಿನ್ನೋದು. ತಿನ್ನೋದು. ಡ್ರಾಯಿಂಗ್ ಮಕ್ಕಳು ಶಿಕ್ಷಕರು ಏನು? ಇಲ್ಲ ಇಲ್ಲ ಇಲ್ಲ. ಏನು ವಾಟರ್ ಮೆಲನು? ಒಡೆದು ನೋಡಿದ್ರೆ. ಒಡೆದು ನೋಡಿದ್ರೆ ಅದಾದ್ರೆ ವಾಟರ್ ಮೆಲನ್ ಏನಾದರೂ ಇರುತ್ತೆ? ಅಲ್ಲ. ಅಲ್ಲ. ಮತ್ತೇನು ಹೊಡಿತೀವಿ? ಚಿಕ್ಕದದು. ಚಿಕ್ಕದನ್ನ ಹೆಂಗೆ ಹೊಡಿತೀವಿ ನಾವು? ವಾಟರ್ ಮೆಲನ್ ಚಿಕ್ಕದಿರುತ್ತಾ? ಇಲ್ಲ. ಚಿಕ್ಕದು ಹೊಡೆದು ನೋಡೋದು. ಈಸಿ ಇದು, ಈಸಿ ಇದು. ಆ್ಯಕ್ಚುಲಿ ಡ್ರಿಂಕ್ಸ್ ಮಾಡಿದವ್ರಿಗೆ ಗೊತ್ತಿರುತ್ತೆ. ನಿಂಬೆಹಣ್ಣ. ಅಲ್ಲ. ಡ್ರಿಂಕ್ಸ್ ಮಾಡಿದವ್ರು ಗೊತ್ತಿರುತ್ತೆ ಅಂದರೆ ನಂಗೆ ಗೊತ್ತಿರಲ್ಲ. ಡ್ರಿಂಕ್ಸ್ ಮಾಡಿದವ್ರು ಗೊತ್ತು. ಗೊತ್ತಿಲ್ವಾ? ಇಲ್ಲ. ಕಡಲೆ ಬೀಜ. ಚೋ 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 ಪೆಟ್ಟಿಗೆ ಹೊಡೆದ್ರೆ ಒಂದೇ ಮಗು ತಾನೆ. 2 ಮಗು ಇರುತ್ತೆ. ಹೌದು, 2-3 ಇರುತ್ತೆ. ಹೇಳೋದು ಹೇಳ. ಕತ್ಲ ಕೋಣೆ ಒಳಗಡೆ ಮುತ್ತಿನ ಸಾಲು. ನಂಗೆ ಏನು ಅರ್ಥ ಒಳಗಡೆ ಮುತ್ತಿನ ಸಾಲು. ಇನ್ಸಿಡೆಂಟ್ ಅದು ಗೊತ್ತಾಯ್ತು ಆದರೆ ಮುತ್ತಿನ ಸಾಲು. ಎಸ್. ಕತ್ತಲಿನ ಕತ್ತಲಿನ ಕೋಣೆ ಒಳಗಡೆ ಮುತ್ತಿನ ಸಾಲು. ನಕ್ಷತ್ರ. ಅಲ್ಲ. ಆಕಾಶ. ಮುತ್ತಿನ ಸಾಲು. ಸಾಲು ಅಂದರೆ ಒಂದೇ ಲೈನಲ್ಲಿ ಇರುತ್ತಾ? ಎಸ್. ತುಂಬ ಈಸಿ. ಬೋರ್ಡ್ ಮರಪ್ಪ ಅದರ. ಫಸ್ಟ್ ಕ್ವಶನ್ ಕೇಳಿದ್ ನೆನಪಿದ್ರೆ ಅದಕ್ಕೆ ಹತ್ರ ಇದೆ. ಓ ಕತ್ತಿನ ಅಲ್ಲೂ. ಕರೆಕ್ಟ್. ಇದನ್ನ ಈಸಿಯಾಗಿ ಹೇಳ್ತಾರೆ ಅನ್ಸುತ್ತೆ ರಚನಾ ಅವರು. ಹಾಂ. ಅಟ್ಟದ ಮೇಲೆ ಪುಟ್ಟಲಕ್ಷ್ಮಿ. ಹಾಂ, ಅಟ್ಟದ ಮೇಲೆ ಪುಟ್ಟಲಕ್ಷ್ಮಿ. ಒಟ್ಟೂರಾ? ನೀವು ಇಟ್ಟಿಲ್ಲ ಅದಕ್ಕೆ ನೋಡಿ. ನಿಮ್ಮ ಸಿನಿಮಾ ಬಗ್ಗೆ ನಮ್ಮ ಜೊತೆ ಇಷ್ಟೊತ್ತವರೆಗೂ ಹಂಚ್ಕೊಂಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಥ್ಯಾಂಕ್ Thank ಯು. you. ನಮ್ಮ ಸಿನಿಮಾ ಬಗ್ಗೆ ನೀವು ನಿಮ್ಮ ಚಾನಲಲ್ಲಿ ಪ್ರಚಾರ ಮಾಡಿದ್ದಕ್ಕೆ, ಪ್ರಚಾರ ಮಾಡ್ತಾ ಇರೋದಕ್ಕೆ Thank ನಮ್ಮ you. ಕಡೆಯಿಂದನೂ ಕೂಡ ನಿಮಗೆ ಧನ್ಯವಾದ. ಹಾಗೆ ಇದೇ ಜುಲೈ 19ಗೆ ನಿಮ್ಮ ಸಿನಿಮಾ ರಿಲೀಸ್ ಆಗ್ತಿದೆ, ಏನು ಹೇಳ್ತೀರಾ ವೀಕ್ಷಕರಿಗೆ? ದಯವಿಟ್ಟು ನಿಮ್ಮ ಚಾನಲ್ ಮುಖಾಂತರ ಪ್ರೇಕ್ಷಕರಿಗೆ ಹೇಳ್ತಾ ಇರೋದು, ಜುಲೈ 19 ನಾಟ್ಔಟ್ ಸಿನಿಮಾ ನಿಮ್ಮ ಮುಂದೆ ಬರ್ತಾ ಇದೆ. ಕನ್ನಡ ಸಿನಿಮಾ ಕನ್ನಡಿಗರಿಗೋಸ್ಕರ ಒಂದು ಜಾನರ್ ಟ್ರೈ ಮಾಡಿದ್ದೀವಿ ಅಂತ ಹೇಳಿದ್ರೆ ಅದು ರಾಂಗೇ. ಯಾಕಂದರೆ ಮುಂಚೆ ಬಂದಿದೆ ಈ ಥರ ಒಂದು ಜಾನರ್ಸು, ಬಟ್ ತುಂಬ ಕಡಿಮೆ ಬಂದಿದೆ. ಡಾರ್ಕ್ ಹ್ಯೂಮರ್. ಜುಲೈ 19 ಎಲ್ಲರೂ ಬಂದು ಸಿನಿಮಾ ನೋಡಿ. ನಿಮ್ಗೆ ಇಷ್ಟ ಆಗುತ್ತೆ. ಇಷ್ಟ ಆಗಲಿಲ್ಲ ಅಂತಂದರೆ ನಂದು ಇನ್ಸ್ಟಾಗ್ರಾಮ್ ID ಇರುತ್ತೆ, ಅಲ್ಲಿ ಕಮೆಂಟ್ ಮಾಡಿಬಿಡಿ. ಆದರೆ ಒಂದು ಸರಿ ಆದರೂ ಸಿನಿಮಾ ನೋಡಿ ಇಷ್ಟ ಆಗುತ್ತೆ. ನೀವೇನಾದರೂ ಥಿಯೇಟ್ರಲ್ಲೇ ಬಂದು ನೋಡಿ. ದಯವಿಟ್ಟು ಒಳ್ಳೆ ಸಿನಿಮಾ ಮಾಡಿ. ರಿಲೀಸ್ ಆನ್ ಜುಲೈ 19. ನಮ್ಮ ಸಿನಿಮಾ ಜುಲೈ 19ನೇ ತಾರೀಕಿಗೆ ರಿಲೀಸ್ ಆಗ್ತಿದೆ. ಒಂದು ಪ್ರಾಪರ್ ಎಂಟರ್ಟೈನರ್ ಫಿಲ್ಮ್ ಆ್ಯಂಡ್ ಡಾರ್ಕ್ ಹ್ಯೂಮರ್ ಅಂದಿರೋದಂದರೆ ರಿಯಾಲಿಟಿನ ಇನ್ನೂ ತುಂಬ ಕಾಮಿಕಲ್ ವೇಯಲ್ಲಿ ತೋರಿಸ್ತಾ ಇದ್ದೀವಿ. ತುಂಬ ಡಾರ್ಕ್ ರಿಯಾಲಿಟಿನ ಕಾಮಿಕಲ್ ವೇಯಲ್ಲಿ ತೋರಿಸ್ತಾ ಇದ್ದೀವಿ. ಆ್ಯಂಡ್ ಐ ಥಿಂಕ್ ಇಟ್ ವಿಲ್ ಬಿ ವೆರಿ ಎಂಟರ್ಟೈನಿಂಗ್ ಟು ಯು. ಸೊ ಪ್ಲೀಸ್ ಕಮ್ ಆ್ಯಂಡ್ ವಾಚ್ ದ ಮೂವಿ. ಇಷ್ಟೊತ್ತವರೆಗೂ ನಮ್ಮ ಜೊತೆ ಮಾತಾಡಿದ್ದಕ್ಕೆ ಥ್ಯಾಂಕ್ಸ್. ಹಾಗೆ ನಿಮ್ಮ ಸಿನಿಮಾಗೆ ಆಲ್ ದ ಬೆಸ್ಟ್ ಕೂಡ. Thank you. ಇಷ್ಟೊತ್ತವರೆಗೂ ನೀವು ಇಂಟರ್ವ್ಯೂ ಮಾಡಿದ್ದಕ್ಕೆ ನಿಮಗೂ ಕೂಡ ನಮ್ಮ ಕಡೆಯಿಂದ ಥ್ಯಾಂಕ್ ಯು. ಥ್ಯಾಂಕ್ ಯು. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.